ಭಾವನವರು, ನನ್ನ ಸ್ವಾಮಿಯನ್ನು ಆ ಗಂಧರ್ವನು ಸೆಳೆದುಕೊಂಡು ಹೋಗರು. ನನ್ನ ಪತಿಯನ್ನು ಬಿಡಿಸಿಕೊಡಬೇಕೆಂದು ಇದೋ ನಿಮ್ಮಲ್ಲಿ ಬೇಡಿಕೊಳ್ಳುವರು. ಶಾಂತರಾಗು ಭಾನು. ಸ್ವಾಮಿ ಹೋಗಿ, ಯಾರಾದರೂ ಹೋಗಿ ಇವಳ ಪತಿಯನ್ನು ಬಿಡಿಸಿ ಇವಳ ಮಾಂಗಲ್ಯವನ್ನು ಕಾಪಾಡಿ. ಕೂಡದು, ನಾವೇ ಮಾಡಬೇಕಾದ ಕಾರ್ಯವನ್ನು ಗಂಧರ್ವನೇ ಮಾಡಿ ಮುಗಿಸಿರುವಾಗ ನಮಗೇಕೆ ಅವನನ್ನು ಬಿಡಿಸುವ ಚಪಲ? ಅವನು ಮಾಡಿದ್ದನ್ನು ಅವನೇ ಅನುಭವಿಸಲಿ. ಹೌದು, ಪಾಂಡುಪುತ್ರನ ಮುಂದೆ ತನ್ನ ವೈಭವದ ಪವರನ್ನು ತೋರಲು ಬಂದ ಅವನನ್ನು ಹಡಗಲೇಬೇಕು. ಅವನನ್ನು ಯಾರು ಕೂಡ ಬಿಡಿಸಲೇ ಕೂಡದು. ತಮ್ಮಂದಿರಿ, ಅವನು ಕೊಟ್ಟಿರುವ ನೋವಿನ ಪೆಟ್ಟಿನಿಂದ ನೀವು ಈ ರೀತಿ ಮಾತನಾಡುತ್ತಿರುವಿರಿ. ಯಾರಾದರೂ ಹೋಗಿ ಆತನನ್ನು ಬಿಡಿಸಿಕೊಂಡು ಬನ್ನಿ. ಏಕೆ, ಯಾರೋ ಬಿಡಿಸಿಕೊಂಡು ಬರುವುದಿಲ್ಲವೇ? ಬೇಡ, ನೀವು ಯಾರು ಬಿಡಿಸಿಕೊಂಡು ಬರುವುದಿಲ್ಲ ಎಂದರೆ ನಾನು ಒಂದು ತೊಟ್ಟು ಗಂಗಾ ಜಲವನ್ನು ಸೇವಿಸುವುದಿಲ್ಲ, ಅದು ಸತ್ಯ. ಕನಿಕರ, ಕರುಣೆ, ಆ ಕಟುಕನ ಮೇಲೆ ನಿನಗೆಂತ ಕರುಣೆ? ಹೋಗಿ ಸ್ವಾಮಿ, ಅವರ ಮಾಡುವುದನ್ನು ಅವರೇ ಅನುಭವಿಸಲಿ. ಬೇಡಿ, ಹೇಗಾದ್ರೂ ಭಾನುಮತಿಯ ಮಾಂಗಲ್ಯವನ್ನು ದಯಮಾಡಿ ಕಾಪಾಡಿ. ಹೋಗಿ ಸ್ವಾಮಿ. ಅರ್ಜುನ, ನಡೆ, ಬಿಡಿಸಿಕೊಂಡು ಬರೋಣ. ಅಣ್ಣ ನಿಲ್ಲಿರಿ. ಆ ಗಂಧರ್ವ ರಾಜನು ಎಷ್ಟೇ ದೂರದಲ್ಲಿ ಇದ್ದರೂ ಹಿಂತಿರುಗಿ ಬರುವಂತೆ ಸಪ್ತ ಹೇದಿ ಬಾಣವನ್ನು ಪ್ರಯೋಗಿಸುವನು. ಗಗನದೋ ಸಂಚರಿಸುತ್ತಿರುವ ಗಂಧರ್ವ ರಾಜನೇ, ಗಗನದೋ ಸಂಚರಿಸುವ ಗಂಧರ್ವ ರಾಜನೇ, ಎಲ್ಲಿಗೆ ನಿನ್ನ ಭಯಣ? ಬಿಡದೆ ಗೋದಡೆ ಬಿಡೆನು ನಿನ್ನ, ಬಿಡದೆ ಗೋದಡೆ ಬಿಡೆನು ನಿನ್ನ, ಜಗದಾತಿದ ಪರಾಣೆದು ಸತ್ಯ ಸತ್ಯ ಸತ್ಯ. ಹೇ ಕೃಷ್ಣ ಭಗವಾನ್, ಹಿಂದಿರುಗಿ ಬರುವಂತೆ ಸಪ್ತದಲ್ಲಿ ಬಾಣವನ್ನು ಬಿಟ್ಟಿರುವನು. ನಾವು ಗಂಧರ್ವ ರಾಜ, ನಿನ್ನ ಬರೆಯಲ್ಲಿರುವ ಆ ಸಿಯೋದನ್ನು ಬಿಟ್ಟು ಹೊರಡು. ನೀವೇನು ಮೂಡರೋ ಮರಳರು? ಈತನ ಸೆರೆಯನ್ನು ಕಂಡು ಸಂತೋಷವನ್ನು ಬಿಟ್ಟು ಬಿಡಿಸಲು ಬಂದಿರುವರ? ಕಷ್ಟವೆಷ್ಟೇ ಕಠೋರವಾಗಿದ್ದರು ಅಣ್ಣನ ಮಾತಿನಂತೆ ನಡೆಯುವುದೇ ನಮ್ಮ ಪರಧರ್ಮ. ಅವನನ್ನು ಬಿಟ್ಟು ಹೊರಡು. ನಿಮ್ಮಂತ ಮೂಡವರು ಮೂರು ಲೋಕದಲ್ಲೇ ಇಲ್ಲ, ಇದನ್ನು ಅನುಭವಿಸಿರಿ. ದೇವಿ, ಸ್ವಾಮಿ, ಆತನನ್ನು ಎಡೆಮುರಿ ಬಿಡಿಸು. ಓ ಭಾವನವರೇ, ಏನು ಮಾಡುವುದು? ಗಿರಿಜೆಯಲ್ಲಿ ಹರಿಯುವ ನೀರೇ ಪನ್ನೀರು. ಈ ಮರದ ಕೊಟ್ಟರೆಗಳೇ ನಮಗೆ ಅಂತಃಪುರ ಅರಮನೆ. ಪಾಪ, ಇದೆಲ್ಲವೂ ಭಾವನವರಿಗೆ ತಿಳಿಯದೇನೋ.
ದ್ರೌಪದಿ, ಪ್ರಾಣೇಶ್ವರ, ಅಗ್ಗಳಿಕೆ ಮಾತುಗಳನ್ನಾಡಿ ಅರಸರಿಗೆ ಅಪಮಾನ ಮಾಡಬೇಡ. ಇದು ಬೇರೆ ಕೇಡು. ಸಾರ್ವಭೌಮನಿಗೆ ನಾಚಿಕೆಯಾಗಿರಬೇಕು. ಅದು ಇರುವುದೇ? ಛೀ, ರಣೇಡಿ. ತಮ್ಮ, ಪರರನ್ನು ನಿಂದಿಸಿ ಪಾಪಕ್ಕೆ ಗುರಿಯಾಗಬೇಡ. ಶಾಂತನಾಗು ತಮ್ಮ, ಶಾಂತನಾಗು. ಶಾಂತಿ, ಶಾಂತಿ, ಶಾಂತಿ. ಅದೋ ರಾತ್ರಿಗಳು ನಿದ್ದೆ ಉಪಹಾರಗಳಿಲ್ಲದೆ ಕಾಡಿನಲ್ಲಿ ಅಲೆದಾಡುತ್ತಿದ್ದರೆ ಶಾಂತಿಯೇ ಅಣ್ಣ? ಅದೇನು ಶಾಂತಿಯೋ, ಅದೇನು ಸಮಾಧಾನ? ತಮ್ಮ ಸುಯೋಧನ, ಈಗಲಾದರೂ ಸುಖ ಶಾಂತಿಯಿಂದ ರಾಜ್ಯಭಾರ ಮಾಡುವುದು. ಸಹೋದರರೇ, ಈತನನ್ನು ಗಡಿ ದಾಟಿಸಿ ಬನ್ನಿರಿ. ಓಹೋ, ಸಾರ್ವಭೌಮರಿಗೆ ಇದು ಬೇರೆ ಬಹುಮಾನ ಬೇಕೆ? ಓ, ಮರೆತಿದ್ದೆ. ಎಷ್ಟೇ ಆದರೂ ಇವರು ಹುಟ್ಟು ಕುರುಡನ ಮಗನಲ್ಲವೇ? ಇವರು ರಾಜಬೀದಿಯಲ್ಲೇ ಹೋಗುವುದು ಕಷ್ಟ, ಇನ್ನು ಕಾನನನ ಕಿರುದಾರಿಯಲ್ಲಿ ಹೇಗೆ ಹೋಗಲು ಸಾಧ್ಯ? ನಡೀರಿ ಸಹೋದರರೇ, ಈತನನ್ನು ಗಡೆದಾಡಿಸಿ ಬರೋಣ. ನಮಗೆ ಯಾರ ಸಹಾಯವೂ ಬೇಕಾಗಿಲ್ಲ. ಬಾನು ಇದ್ದ ಬಾ. ಈ ಸರ್ಪದ ದರ್ಪವು ಇನ್ನೂ ಅಡಗಿಲ್ಲ. ನಾಡೇ ವೀರ. ದೇವಿ, ಸ್ವಾಮಿ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರುವ ವರ್ಷದಲ್ಲಿ ನೀ ಅರಮನೆಯಲ್ಲಿ ಎಚ್ಚರದಿಂದಿದೆ. ಹಾಗೆ ಆಗಲಿ ಸ್ವಾಮಿ. ಹೋಗಿ ಬನ್ನಿ. ಏನು ಸೌಂದರ್ಯ, ಎಂತ ಚೆಲುವು! ಇವಳು ಯಾರಾಗಿರಬಹುದು? ಇವಳು ಪಾಂಡವರ ಪತ್ನಿ ಆದ ಪಾಂಚಾಲಿ. ದೇವಿ, ದೇವಿ. ಯಾರದು? ಓ, ಸಿಂಧುರಾಜ ಅಣ್ಣ, ಬನ್ನಿ, ದಯಮಾಡಿ ಪೀಠದಲ್ಲಿ ಕುಳಿತುಕೊಳ್ಳಿ. ದೇವಿ, ನಾನು ನಿನ್ನ ಆತಿಥ್ಯಕ್ಕೆ ಬಯಸಿ ಬಂದಿಲ್ಲ. ಮತ್ತೆ ನಿನ್ನ ಕಪಲ ಕಟಾಕ್ಷವನ್ನು ವೀಕ್ಷಿಸಲು ಬಂದಿರುವ. ಅಯ್ಯಯ್ಯೋ, ಸಹೋದರಿ ಎಂಬ ತಾರತಮ್ಯವಿಲ್ಲದೆ ಈ ರೀತಿ ಮಾತನಾಡುವುದು ನ್ಯಾಯವೇ? ಅರ್ಥವಾಗುವುದು ದೇವಿ, ಅರ್ಥವಾಗುವುದು. ಬಾ, ಈ ರಸಿಕನ ಭಾವನನ್ನು ನನ್ನ ಸೇರಿ ಆಲೋಚಿಸು. ಛೀ, ಪಾಪಿಷ್ಟ! ಸಹೋದರೊಡನೆ ಈ ರೀತಿ ಮಾತನಾಡಲು ನಾಚಿಕೆ ಆಗುದಿಲ್ಲವೇನೋ, ನೀಚ! ಛೀ! ಎಲ್ಲಿಗೆ ಹೋಗುವೆ ನಿಲ್ಲಲೆ ಸುಂದರಿ, ಎಲ್ಲಿಗೆ ಹೋಗುವೆ ನಿಲ್ಲಲೆ ಸುಂದರಿ, ಕರ ಬಿಡಿದು ನಿನ್ನ ಬಿಡಲಾರೆ ನಾ, ಎಲ್ಲಿಗೆ ಹೋಗುವೆ ಸುಂದರಿ ನೀನ, ವಂಚಿಸಿ ನನ್ನನ್ನು ಸಂಕರಗೊಳಿಸುವೆ, ವಂಚಿಸಿ ನನ್ನನ್ನು ಸಂಕರಗೊಳಿಸುವೆ, ಬಿಡಲಾರೆ ನಿನ್ನನು, ಎಲ್ಲಿಗೆ ಹೋಗುವೆ ಬಿಡಲಾರೆ ನಿನ್ನನು, ಎಲ್ಲಿಗೆ ಹೋಗುವೆ ಬಿಡಲಾರೆ ನಿನ್ನನು. ಅವಳು ನಾನು ಮುನಿದರೆ ಮುಕ್ಕಣ್ಣನನ್ನೇ ಎದುರಿಸಬಲ್ಲೆ. ಸುಮ್ಮನೆ ನನ್ನಿಂದ ಬಾ, ಇಲ್ಲವಾದರೆ ಬಲಾತ್ಕಾರವನ್ನು ಛೀ, ಮಾಡುವೆನು. ಪಾಪಿಷ್ಟ! ಇದೊಂದು ಬಾರಿ ಆ ರೀತಿ ಮಾತನಾಡಿದೆ ಆದರೆ ನನ್ನ ಪತಿಯಾದ ಭೀಮಸೇನನು ಬಂದು ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಡುವನು. ಪತಿಗಳೇ, ಪತಿಗಳೇ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ನೋಡಿ,
ನಂಜುನಾಗರ. ಓ, ಇಂದು ತಾನಾಗಿಯೇ ಒಂದು ಬೇಡನ ಬಲೆಗೆ ಬಿದ್ದಿದೆ. ಕೊಲ್ಲಿರಿ ಇವನನ್ನು. ಭೀಮಾ ದುಡುಕದಿರೋ ತಮ್ಮ, ಭೀಮಾ ದುಡುಕದಿರೋ ತಮ್ಮ, ದುಸ್ಸಲೆ ನಮಗೆ ಸೋದರಿಯಲ್ಲವೇ, ಅಗ್ರಜ, ದುಸ್ಸಲೆ ನಮಗೆ ಸೋದರಿಯಲ್ಲವೇ, ಕೊಂದರೆ ಇವನ ಆಗುವಳು ವಿಧುವೆ, ಕೊಂದರೆ ಅವನ ಆಗುವಳು ವಿಧುವೆ, ಭೀಮಾ ದುಡುಕದಿರೋ ಶಾಂತನಾಗು ತಮ್ಮ, ಶಾಂತನಾಗು. ಈತನ ಪತ್ನಿಯು ನಮಗೆ ಸೋದರಿಯಲ್ಲವೇ, ಆದ್ದರಿಂದ ಆತನನ್ನು ಬಿಟ್ಟು ಬಿಡ್ರಿ. ಅಣ್ಣ, ಅಂಗನೀರ ಸಂಘ ವಯಸ್ಸಿ ಬಂದಿರುವ ಈ ಸಿಂಧುರಾಜನ ಶಿರ, ಈ ನನ್ನ ಶಿರ ಜೇಂಕಾರಕ್ಕೆ ನರ್ತಿಸಲಿ. ಈ ನಾಯಿಯ ರುಂಡ ಇನಿ ಇತ್ತ ಬಾ ಅಣ್ಣ. ಕೊಲ್ಲಿರಿ ಇವನನ್ನು. ಶಾಂತರಾಗಿ ಶಾಂತರಾಗಿ ತಮ್ಮ, ಶಾಂತನಾಗಿ ತಮ್ಮ, ಶಾಂತನಾಗಿ. ಹೆಜ್ಜೆ ಹೆಜ್ಜೆಗೂ ಶಾಂತಿ, ಮಾತು ಮಾತಿಗೂ ಮೈತ್ರಿ. ಏ ನೀಚ, ತಿರುಗಿ ನೋಡದೆ ಹೊರಟು ಹೋಗು. ತಮ್ಮಂದಿರೇ, ಈ 12 ವರ್ಷ ವನವಾಸ ಮುಗಿಯಿತು. ಇನ್ನು 1 ವರ್ಷ ಅಜ್ಞಾತವಾಸ ಮಾತ್ರ ಉಳಿದಿರುವುದು. ನಡೆಯಿರಿ, ವಿರಾಟ ನಗರಕ್ಕೆ ಹೋಗೋಣ. ಅಣ್ಣ, ಅದುವರೆಗೂ ಈ ಆಯುಧಗಳನ್ನು ಎಲ್ಲಿ ಇಡುವುದು? ಅಲ್ಲಿ ಕಾಣಿಸುವ ಬನ್ನಿ ವೃಕ್ಷದ ಮೇಲೆ ಇರಿಸಿ, ಸಮಯ ಬಂದಾಗ ಆ ಅರ್ಜುನನ್ನು ಅಲ್ಲದೆ ಬೇರೆ ಯಾರು ಮುಟ್ಟುವಂತಿಲ್ಲ. ನಡೆಯಿರಿ, ಹೋಗೋಣ. ಪ್ರಾಣೇಶ್ವರ, ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ, ಓ ಲೋಕ ಸುಂದರಿ. ಕಣ್ಮಣಿಯೇ ಓ ಕಣ್ಮಣಿಯೇ, ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ, ಓ ಲೋಕ ಸುಂದರಿಯೇ. ಓ ನಲ್ಲೇ, ಓ ನಲ್ಲೇ, ಓ ನಲ್ಲೇ, ಓ ನಲ್ಲೇ, ಏನೋ ಮೋಡಿ ಮಾಡಿದೆಯಲ್ಲಿ ನಿನ್ನೆ ನಗುವಲ್ಲೆ. ಕಣ್ಮಣಿಯೇ ಓ ಕಣ್ಮಣಿಯೇ, ಅನುರಾಗ ದೇವತೆಯೇ, ಕಣ್ಮಣಿಯೇ ಓ ಕಣ್ಮಣಿಯೇ, ಓ ಲೋಕ ಸುಂದರಿಯೇ. ಸಪ್ತಸ್ವರದ ಧ್ವನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ. ಸಪ್ತಸ್ವರದ ಧ್ವನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ. ವೀರನಿಗೆ
ಗಮಕಗಳು ನಲ್ಲೇ ನಿನ್ನಿ ನಡೆಯೊಳಗೆ ಗಮ ಗಮ ಗಮಿಸುವ ಗಮಕಗಳು ನಲ್ಲೇ ನಿನ್ನಿ ನಡೆಯೊಳಗೆ ನಲಿದಿದ್ದ ಸುತಿಲಯ ಪ್ರಾಸಗಳು ನಲ್ಲೇ ನಿನ್ನಿ ಮಾತೊಳಗೆ ನಲಿದಿದ್ದ ಸುತಿಲಯ ಪ್ರಾಸಗಳು ನಲ್ಲೇ ನಿನ್ನಿ ಮಾತೊಳಗೆ ಬಾಬಾರೇ 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 ಬಾರೇ ನನ್ನವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ ಭೂಲೋಕ ಸುಂದರಿ ಭೂಲೋಕ ಸುಂದರಿ ಉತ್ತರ ನೀ ಸಪ್ತ ಸ್ವರದ ಧ್ವನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ ಸಪ್ತ ಸ್ವರದ ಧ್ವನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ ವೀರನಿಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ವೀರನಿಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ಬಾಬಾರೇ 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 ಬಾರೇ ನನ್ನವಳೆ ಕಣ್ಮಣಿಯೇ ಓ
ನೀಲಿ ಗಗನದಲ್ಲಿ ತೇಲಿ ಬರುತ್ತಿರುವ ಹಾಲ್ ಬಣ್ಣದ ಒಳಪನ್ನು ನೋಡು, ಎಷ್ಟೊಂದು ಮನಮೋಹಕವಾಗಿರ್ಬೋದು. ಅದರಂತೆಯೇ ನನ್ನ ಮಾತು ತಿಳಿಸ್ತೇನೆ. ನಿನ್ನ ಮೈ ಮಾದಕದ ನಿಲುವಿನಲ್ಲಿ ನೆಲೆನಿಡುವ ಆಗ ಧನ್ಯನಾಗುವನು ಈ ನಿನ್ನ ಪ್ರೇಮಿ. ಪ್ರಾಣೇಶ್ವರ, ಈ ವನ ಮಧ್ಯದಲ್ಲಿ ಆ ಪುಷ್ಪಗಳು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ಅಲ್ಲದೆ ಮಧ್ಯಮ ಪಾಂಡವನ ಪುತ್ರನಾದ ನಿಮ್ಮನ್ನು ಕೇಳಿದ ನಾನೆಲ್ಲವೇ ಭಾಗ್ಯಶಾಲಿ ಸ್ವಾಮಿ. ದೇವಿ ದೇವಿ ವ್ಯರ್ಥ ಕಾರಣವೇಕೆ, ಪ್ರಣಯದಲ್ಲಿ ತೇಲಾಡೋಣ ಬಾ. ಹಾಗೆ ಆಗಲಿ ಪ್ರಾಣೇಶ್ವರ. ಪ್ರಾಣೇಶ್ವರ ಸ್ವಾಮಿ. ಸುಂದರ ಲೋಕದ ಸೌಂದರ್ಯ ದೇವಿ ಒಲಿದು ನೀ ಬಾರೆ, ಎನ್ನ ಮನವಾನಿ ಸೇರೆ. ಸುಂದರ ಲೋಕದ ಸೌಂದರ್ಯ ದೇವಿ ಒಲಿದು ನೀ ಬಾರೆ, ಎನ್ನ ಮನವಾನಿ ಸೇರೆ. ವಧುವಾದ ನೀ ನನಗೆ, ವರನಾದ ನಾ ನಿನಗೆ. ವಧುವಾದ ನೀ ನನಗೆ, ವರನಾದ ನಾ ನಿನಗೆ. ಒಂದೇ ಜೀವ ಎರಡು ದೇಹ ಎಂದು ನೀ ತಿಳಿ. ಸುಂದರ ಲೋಕದ ಸೌಂದರ್ಯ ದೇವಿ ಒಲಿದು ನೀ ಬಾರೆ, ಎನ್ನ ಮನವಾನಿ ಸೇರೆ. ಕಥೆಯನ್ನು ಬರೆದೆ ನಲ್ಲೇ ಮನಸೆಳೆದೆ, ನನ್ನೊಲವಿಗೆ ಜೊತೆಯಾದೆ. ಕಣ್ಣಲ್ಲಿ ಪ್ರೇಮದ ಕಥೆಯನ್ನು ಬರೆದೆ ನಲ್ಲೇ ಮನಸೆಳೆದೆ, ನನ್ನೊಲವಿಗೆ ಜೊತೆಯಾದೆ. ಈ ನಾಟ ಮಾತಿನಲ್ಲಿ ಅದೆಂತ ಸುಖವಿದೆಯೋ, ಈ ನಾಟ ಮಾತಿನಲ್ಲಿ ಅದೆಂತ ಸುಖವಿದೆಯೋ. ಒಂದೇ ಜೀವ ಎರಡು ದೇಹ ಎಂದು ನೀ ತಿಳಿ. ಸುಂದರ ಲೋಕದ ಸೌಂದರ್ಯ ದೇವಿ ಒಲಿದು ನೀ ಬಾರೆ, ಎನ್ನ ಮನವಾನಿ ಸೇರೆ. ಬಂಗಾರವೇತೆಗೆ ನಲ್ಲೇ ನೀನಿರಲು, ನೀ ನನ್ನ ಬಳಿ ಇರಲು. ಸಿಂಗಾರವೇತೆಗೆ ಬಂಗಾರವೇತೆಗೆ ನಲ್ಲೇ ನೀನಿರಲು, ನೀ ನನ್ನ ಬಳಿ ಇರಲು. ಈ ನಾಡ ಮಾತಿನಲ್ಲಿ ಅದೆಂತ ಸವಿದೆಯೋ, ಈ ನಾಡ ಮಾತಿನಲ್ಲಿ ಅದೆಂತ ಸವಿದೆಯೋ. ಒಂದೇ ಜೀವ ಎರಡು ದೇಹ ಎಂದು ನೀ ತಿಳಿ. ಸುಂದರ ಲೋಕದ ಸೌಂದರ್ಯ ದೇವಿ ಒಲಿದು ನೀ ಬಾರೆ, ಎನ್ನ ಮನವಾನಿ ಸೇರೆ. ಎನ್ನ ಮನವಾ ನೀ ಸೇರೆ. ಕಣ್ಣಲ್ಲಿ ಪ್ರೇಮದ ಕಥೆಯನ್ನು ಬರೆದೆ ನನ್ನ ಮನಸೆಳೆದೆ, ನನಗೆ ಜೊತೆಯಾದೆ. ಕಣ್ಣಲ್ಲಿ ಪ್ರೇಮದ ಕಥೆಯನ್ನು ಬರೆದೆ ನನ್ನ ಮನಸೆಳೆದೆ, ನನಗೆ ಜೊತೆಯಾದೆ. ವರನಾದೆ ನಾ ನಿನಗೆ, ವರನಾದೆ ನೀ ನನಗೆ. ಪ್ರಾಣೇಶ್ವರ, ಎಲ್ಲಿ ನೋಡಿದ್ರೆ ವರನಾದೆ ನಾ ನಿನಗೆ, ವರನಾದೆ ನೀ ನನಗೆ. ಜೀವ ಎರಡು ದೇಹ ಎಂದು ಪರಲೋಕದ ಸೌಂದರ್ಯ ನೀನಗೆ ಒಲಿದು ನೀ ಬಾರ, ನಿಮ್ಮನವಾನಿ ಸೇರ, ನಿಮ್ಮನವಾನಿ ಸೇರ, ನಿಮ್ಮನವಾನಿ ಸೇರ.
ಪರಮಾತ್ಮ, ನಿಮ್ಮ ದಯೆಯಿಂದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿರುವೆ. ಮುಂದೆ ಏನು ಮಾಡುವುದು ದೇವ? ಧರ್ಮನಂದನ, ಮಾಡುವುದಿನ್ನೇನು? ನೇರವಾಗಿ ಹಸ್ತಿನಾವತಿಗೆ ತೆರಳಿ ನಮ್ಮ ರಾಜ್ಯವನ್ನು ನಮಗೆ ಕೊಡಿರಿ ಎಂದು ಕೇಳುವುದಿಷ್ಟೇ. ಪ್ರಭು, ಹಸ್ತಿನಾವತಿಯಿಂದ ಯಾರೋ ರಾಯಭಾರಿಯಾಗಿ ತಮ್ಮ ದರ್ಶನಕ್ಕೆ ಬರುತ್ತಿದ್ದಾರೆ. ಗೌರವದಿಂದ ಅವರನ್ನು ಕರೆದುಕೊಂಡು ಬನ್ನಿ. ಅಲ್ಲಿ ಮುಂದೆ ಹೋಗ್ಬೇಕು. ಶ್ರೀನಿವಾಸ, ಪರಮಾತ್ಮರಿಗೆ ನಮಸ್ಕರಿಸುವೆನು. ಸಂಜಯ, ಶುಭವಾಗಲಿ. ದೇವಾದಿ ದೇವ ಭಕ್ತ ಬಾಂಧವ ಮುಕ್ತಿ ಮಾರ್ಗವ ನೀ ತೋರು ದೇವ, ಮುಕ್ತಿ ಮಾರ್ಗವ ನೀ ತೋರು ದೇವ, ಭವಬಂಧನ ಭವಬಂಧನ ನೀ ವಾಸುದೇವ ಭಕ್ತ ಬಾಂಧವ ಪರಮಾತ್ಮನಿಗೆ ನಮಸ್ಕರಿಸುವನು. ಶುಭವಾಗಲಿ ಸಂಜಯ. ಸಂಜಯ, ಹಸ್ತಿನಾವತಿಯಲ್ಲಿ ಎಲ್ಲಾ ಕ್ಷೇಮದಿಂದಿರುವರೆ? ಕ್ಷೇಮವನ್ನು ಹೇಳಿರಿ. ಭೀಷ್ಮ ದ್ರೋಣಾದಿಗಳು ಎಷ್ಟೇ ಹಾದಿಯಾಗಿ ಹೇಳಿದರು ಸುಯೋಧನನು ಅದನ್ನು ಕೇಳದೆ ಯುದ್ಧವನ್ನು ಸಿದ್ಧಪಡಿಸುವನು. ಸಂಜಯ, ಆ ಸುಯೋಧನನ ಪಡೆಗಳು ಚೆನ್ನಾಗಿವೆ ತಾನೇ? ಅವನ ತಮ್ಮ ದುಶ್ಯಾಸನ ದೇಹವು ಮೈ ಮಾಂಸಗಳಿಂದ ಕೂಡಿದೆ ತಾನೇ? ಅವರಿಬ್ಬರನ್ನು ರಕ್ತ ಸ್ಥಾನಕ್ಕೆ ಸಿದ್ಧವಾಗಬೇಕೆಂದು ಭೀಮಸೇನನು ತಿಳಿಸಲೆಂದು ತಿಳಿಸು. ಸಂಜಯ, ಆ ಕೌರವೇಶ್ವರನು ಯುದ್ಧವನ್ನು ಸಿದ್ಧ ಮಾಡುವ ಮೊದಲು ಗೋಗ್ರಹಣ ಸನ್ನಿವೇಶನವನ್ನು ಗಂಧರ್ವನ ಪ್ರಸಂಗವನ್ನು ನೆನಪಿಸುವಂತೆ, ಅಲ್ಲದೆ ರಾಜಸಭೆಯಲ್ಲಿ ಭೀಮಾರ್ಜುನರು ಮಾಡಿರುವ ಪ್ರತಿಜ್ಞೆಯನ್ನು ಮರೆತಿಲ್ಲವೆಂದು ನಿಮ್ಮವರಿಗೆ ತಿಳಿಸಿಬಿಡು. ಮಧುಸೂದನ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಸಂಜಯ, ಈ ಪಾಂಡವರು ಸಿದ್ಧ, ಸಂಧಿಗೂ ಸಿದ್ಧ. ಆದರೆ ಒಂದು ಸಂಜಯ, ದುರ್ಯೋಧನನು ಯಾವುದನ್ನು ಬೇಕಾದರೂ ತೀರ್ಮಾನಿಸಲಿ. ಆದರೆ ಒಂದು ಸಂಜಯ, ಪರಮ ಸಾಧ್ವಿಯಾದ ಪಾಂಚಾಲಿಯನ್ನು ಅಂದು ಸಭೆಗೆ ಎಳೆತಂದು ಅವಳ ಸೀರೆಯನ್ನು ಸೆಳೆದು ಅಪಮಾನಪಡಿಸಿದಾಗ ಆ ದುರುಳರ ನರಕ ಯಾತನೆಯನ್ನು ತಾಳಲಾರದೆ ಕೃಷ್ಣ ಕೆಟ್ಟೆನು ಕಾಪಾಡು ಎಂದು ಕೂಗಿದ ನೋವಿನಿಂದ ಕರೆದ ಕೂಗು ಇನ್ನು ನನ್ನ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿದೆ. ಆದರೂ ಈ ಕುರು ಪಾಂಡವರಲ್ಲಿ ಧರ್ಮ ಯಾರ ಪರವಾಗಿದೆಯೋ ಅವರ ಪರವಾಗಿ ನಾನು ನಿಲ್ಲುತ್ತೇನೆ. ಇದನ್ನು ನಿಮ್ಮವರಿಗೂ ತಿಳಿಸು ಸಂಜಯ. ನಿಲ್ಲಿಸಲು ಒಂದು ಬಾರಿ ಹಸ್ತಿನಾವತಿಗೆ ಬಂದು ಸಂಧಿಗೆ ಪ್ರಯತ್ನಿಸು. ಸೋದರೋದಯನ್ನು ನಿಲ್ಲಿಸು. ಆಗಲಿ ಸಂಜಯ, ಪ್ರಯತ್ನಿಸೋಣ. ನಾನಿನ್ನು ಬರುತ್ತೇನೆ. ಹೋಗಿ ಬಾ ಸಂಜಯ, ಶುಭವಾಗಲಿ. ಧರ್ಮನಂದನ, ನಿಮ್ಮ ನಿಜವಾದ ರಹಸ್ಯವನ್ನು ತಿಳಿಸಿದರೆ ರಾಯಭಾರಿಯಾಗಿ ನಾನೇ ಹಸ್ತಿನಾವತಿಗೆ ತೆರಳುತ್ತೇನೆ. ದೇವ, ಕೇವಲ ನೆಲದಾಸೆಗಾಗಿ ಒಡೆದಾಡಿ ಬಡದಾಡಿ ಕೌರವ ಪಾಂಡವರು ನಮಗೆ ಅಪಾಯ ಬರುವುದಲ್ಲವೇ? ಆದರೆ ನಮಗೆ ಸಮ್ಮತಿಸು. ಧರ್ಮಪುತ್ರ, ನೀವು ಬಯಸುವ 5 ಊರುಗಳಾದರೂ ಯಾವುವು? ಇಂದ್ರಪ್ರಸ್ಥ, ಮೃಗಪ್ರಸ್ಥ, ವಾಸಂತಿ, ವಾರಣಾಸಿ, ಜಯಂತಿ. ಈ 5 ಊರನ್ನಾದರೂ ಅಥವಾ ನಮ್ಮ ಭೀಮಸೇನನಿಗೆ ಹಸ್ತಿನಾವತಿ ಎಂಬ ಒಂದು ಊರನ್ನಾದರೂ ಕೊಡಿಸಿ. ಭೀಮಸೇನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಮಾಧವ,
ಅಣ್ಣನು ಹೇಳಿದಂತೆಯೇ ಆಗಲಿ. ಇದೇನು ಗುಡಿಗೆ ಆರ್ಭಟಿಸುತ್ತಿದ್ದ ಮೇಘಮಂಡಲವೇ ಕರಗಿ ಹಿಮದ ಎಪ್ಪಾಯಿತಲ್ಲ. ಅರ್ಜುನ ಭೀಮಸೇನನ ಯುದ್ಧಕ್ಕೆ ಎದುರುತ್ತಿರುವವನಲ್ಲವೇ? ಯಾವ ಭೀಮಸೇನ ದಿಟ್ಟದೆ ಎದೆಗಾರ ಈ ಜಗಮಲ್ಲ ಭೀಮಸೇನಿಗೆ ಅಂಜಿಕೆಯ ಅರಿವಿಲ್ಲ, ಅಪನಂಬಿಕೆಯ ಸುಳಿವಿಲ್ಲ. 13 ವರ್ಷಗಳಿಂದ ಒತ್ತಿ ಒಗೆಯಾಡುತ್ತಿರುವ ಈ ಭೀಮಾರ್ಜುನರ ದೇಶದ ಕಿಡಿ ಹಿಮದ ಎಪ್ಪಲ್ಲ, ನಂದು ನನ್ನಲ್ಲ. ಆದರೇನು ಮಾಡುವುದು ಮಾಧವ? ಅಣ್ಣನ ಸವಿನುಡಿಯ ಸಂಕೋಲೆಗೆ ಸಿಕ್ಕಿ ಈ ನನ್ನ ರಣಬಾಹುಗಳು ಬಂದಿಯಾಗಿವೆ. ವಿಧಿ ಇಲ್ಲ ಮಾಧವ, ವಿಧಿ ಇಲ್ಲ. ಅರ್ಜುನ, ಇನ್ನು ನಿನ್ನ ಅಭಿಪ್ರಾಯವೇನು? ದೇವ ಸರಂಜನೆ ಜಯಂಕಾರಕ್ಕೆ ಸಿಕ್ಕಿ ದುರವೈರಿಗಳ ಶಿರ ವಾರಿಸಲು ಛಲ ತೊಟ್ಟೆನು. ಕಲಿ ಕರ್ಣನ್ನು ಬಲಿ ಒಪ್ಪಿಸುವ ಆಸನದಲ್ಲಿ ಪಣ ತೊಟ್ಟೆ. ಪ್ರಣವ ಮರೆತು ನಿಂತಿರುವನು ಮಾಧವ, ಪ್ರಣವನ್ನು ಮರೆತು ನಿಂತಿರುವನು. ಇದು ಇಲ್ಲ ಮಾಧವ, ಇದು ಇಲ್ಲ. ಓಹೋ, ಇದೇನು ಮುನಿದೆದ್ದ ಕಾಲನು ಮುಪ್ಪಾಗಿ ಹೋಗಿರುವನು. ಸರಿ ಸರಿ, ನಿಮ್ಮ ಪ್ರತಿನಿಧಿಯಾಗಿ ಹೋಗುವ ನಮ್ಮ ಕರ್ತವ್ಯವೇನು? ನೀವು ಹೇಳಿದಂತೆಯೇ ಕೇಳುವುದು. ಹಾಗೆಯೇ ಆಗಲಿ. ಓಹೋ ಪಾವನ ಪುತ್ರಿ, ನಾನು ನಿನ್ನನ್ನೇ ಮರೆತಿದ್ದೆ. ಈ ಭೀಮಾರ್ಜುನರಿಗೆ ಯುದ್ಧವು ಬೇಡವಂತೆ. ನಕುಲ ಸಹದೇವರನ್ನು ಯುದ್ಧ ಮಾಡಲು ಸಿದ್ಧರಿರುವರು. ಅಣ್ಣ, ನನ್ನ ಪತಿಗಳು ಬೇಡಿಕೊಂಡಂತೆ ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ನಿನ್ನಲ್ಲಿ ಸೆರೆಗೊಡ್ಡು ಬೇಡಿಕೊಳ್ಳುವೆನು ಕೃಷ್ಣ. ತಂಗಿ, ಶಾಂತಳಾಗು. ಚಿಂತೆ ಪಡದಿರು, ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ತಂಗಿ. ವ್ಯಾಕುಲ ಪಡಲೇಕೆ ಮೃದು ಹೃದಯಡೆ ನೀನು. ಮೃದು ಹೃದಯಡೆ ನೀನು ಮರೆವೆನೆ ನಿಮ್ಮನು ಮುರವೈರಿ. ತಂಗಿ, ಮರೆವೆನೆ ನಿಮ್ಮನು ಮುರವೈರಿ. ನೀನ ಸೊನಗುತ್ತೀರ ತಂಗಿ. ತಂಗಿ ನೀನ ಸೊನಗುತ್ತೀರ ಎನ್ನ ಮನಕ್ಕೆ ಶಾಂತಿ. ಸುನಗುತ್ತೀರ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರದಿಯ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರದಿಯ ವಿಶ್ರಾಂತಿ. ಹೃದಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ಚಿಂತೆಯಿಂದಿರು. ಹೃದಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ಚಿಂತೆಯಿಂದಿರು. ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ತಂಗಿ. ಮದಿಸಿದ ಕೌರವನ ಮೂಲವ ಸಂಭರಿಸಿ ಪಾಂಡವ. ಮದಿಸಿದ ಕೌರವನ ಮೂಲವ ಸಂಭರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ. ಮದಿಸಿದ ಕೌರವನ ಮೂಲವ ಸಂಭರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ, ನಿನ್ನಯ
ದುರ್ಯೋಧನ ರೋಷವನ್ನು ರೊಚ್ಚಿಗೆಬ್ಬಿಸಿ ಸಮರವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ಇದಕ್ಕೆ ನಿನ್ನ ಪತಿಗಳು ಒಪ್ಪದೇ ಇದ್ದರೂ ಸರಿಯೇ. ನಾನೇ ನಿಂತು ಯುದ್ಧ ಮಾಡಿ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ದುಃಖಿಸಬೇಡ ತಂಗಿ, ಶಾಂತಳಾಗು. ಹೌದು ಅಣ್ಣ. ಮಾಧವ, ಮರೆತಿದ್ದೆನು. ಅಣ್ಣನು ಹೇಳಿದಂತೆ ಆ 5 ಊರುಗಳನ್ನು ತಂದು ಅಣ್ಣನಿಗೆ ಒಪ್ಪಿಸು. ಆದರೆ ನನಗೆ ಆ 2 ಊರುಗಳೇ ಸಾಕು. ಒಂದು ಆ ದುರ್ಯೋಧನ, ಮತ್ತೊಂದು ಅವನ ತಮ್ಮ ದುಶ್ಯಾಸನ. ಅವರಿಬ್ಬರ ರಕ್ತದಿಂದಲೇ ನಾನು ತೃಪ್ತನಾಗುವೆನು. ಕೊಡಿಕೆ ಚಂದ್ರು ಈ ಭೂಮಿ ನಡುಗಿ ಬಿದ್ದ ಪಥದಲ್ಲಿ ಸಪ್ತ ಕರೆಯಲಿ. ಕೊಡಿಕೆ ಚಂದ್ರು ಈ ಭೂಮಿ ನಡುಗಿ ಬಿದ್ದ ಪಥದಲ್ಲಿ ಸಪ್ತ ಕರೆಯಲಿ. ಇದೇನು ಭೀಮಸೇನ, ಇದ್ದಕ್ಕಿದ್ದಂತೆ ಈ ಆಕ್ರೋಶ? ಹಾಗಾದರೆ ನಿಮ್ಮಲ್ಲಿ ಏಕಾಭಿಪ್ರಾಯವೂ ಇಲ್ಲವೆಂದಂತಾಯಿತು. ಸರಿ ಸರಿ, ನಾನಿನ್ನು ಹೋಗಿ ಬರುತ್ತೇನೆ. ಸುಯೋಧನ, ನನ್ನ ಸಂದೇಹವು ಸರಿ ಹೋಯಿತು. ಪಾಂಡವರು ವಿರಾಜನಗರದಲ್ಲಿ ಇದ್ದುಕೊಂಡು ಆ ಮಹಾಬಲಿಷ್ಠರಾದ ಕೀಚಕನನ್ನು ಸಂಹರಿಸಿದ್ರು. ಸಾವಿರಾರು ಬಲವುಳ್ಳ ಕೀಚಕರನ್ನ ಸಂಹಾರವೆಂದೇ ಆ ಸಂಹಾರ ಮಾಡಿದವನು ಆ ಭೀಮನೆಂದು ಸ್ಪಷ್ಟವಾಗಿದೆ. ನಿಮ್ಮ ಮಾತನ್ನು ಕೇಳಿ ನನಗೆ ಇಷ್ಟೊಂದು ಅಪಮಾನವಾಗಿತ್ತು ಮಾವ. ಯೋಧನ, 11 ದಳಾಕ್ಷೋಹಿಣಿ ಸೈನ್ಯವಿದ್ದುಕೊಂಡು ಭೀಷ್ಮ ದ್ರೋಣಾದಿಗಳಿದ್ದುಕೊಂಡು ಕೇವಲ 1 ರಥದ ಮೇಲೆ ಬಂದ ಒಂದೇ ಬಾಣದಿಂದ ಇಡೀ ಸೈನ್ಯವೇ ಪ್ರಜ್ಞಾಶೂನ್ಯವಾಗಿತ್ತೆಂದರೆ ಇದಕ್ಕಿಂತ ಅಪಮಾನ ಬೇಕೆ ಮಾವ? ಸುಯೋಧನ, ನಿನ್ನ ಅಸಂಖ್ಯಾತ ಸೈನ್ಯವೆಲ್ಲವನ್ನು ಪ್ರಜ್ಞಾಶೂನ್ಯವಾಗಿ ಮಾಡಿದವನು ಆ ಪಾರ್ಥನಲ್ಲದೆ ಆ ಪಾರ್ಥನಲ್ಲಿ ಮತ್ಯಾರೂ ಅಲ್ಲ. ಏನು ಗೋಗ್ರಹಣ ಸಂಭ್ರಷ್ಟಳಕ್ಕೆ ಬಂದಿದ್ದವನು ಆ ಪಾರ್ಥನೆ ಎಂಬುದಕ್ಕೆ ಆಧಾರ ಏನಿದೆ ಮಾವ? ಬಂದಿದ್ದವನು ಪಾರ್ಥನೆಂದು ಖಚಿತಪಡಿಸಿದ್ದಾರೆ ಯುವರಾಜ. ಏನು ಈ ಮಾತು ನಿಜವೇ ಸಗುನಿ? ನಿಜ ಕರ್ಣ, ನಿಜ. ಹಾಗಾದರೆ ಆ ಭೀಷ್ಮರೇಕೆ ಇದನ್ನು ನಮಗೆ ತಿಳಿಸಲಿಲ್ಲ? ಅದ್ಯಾರಿಗೆ ಗೊತ್ತು ಕರ್ಣ? ಹಾಗಾದ್ರೆ ಇದರಲ್ಲಿ ತಾತನವರ ಕೈವಾಡವೂ ಇದೆ ಎಂದಂತಾಯಿತು. ಅಣ್ಣ, ಯಾರ ಕೈವಾಡಿದ್ದರೇನು? ನಾವಿಂದ ವಿರಾಟನಗರಕ್ಕೆ ಹೋಗಿ ಅವರೇ ಪಾಂಡವರೆಂದು ಗುರುತಂದು ಕಂಡಿಡಿದರೆ ವಾಗ್ನಾಡದಂತೆ ಪುನಃ 12 ವರ್ಷ ಅರಣ್ಯವಾಸವನ್ನು ಮಾಡಿಸಬಹುದಲ್ಲವೇ? ಅದಿನ್ನು ಸಾಧ್ಯವಿಲ್ಲ ಯುವರಾಜ, ಅದಿನ್ನು ಸಾಧ್ಯವಿಲ್ಲ. ಪಾಂಡವರು ವಿರಾಟನಗರದಲ್ಲಿ ಇದ್ದುಕೊಂಡು ಅವರು ನಮ್ಮ ಕಣ್ಣಿಗೆ, ಅವರ ಮರುಗಳಿಗೆಯಲ್ಲೇ ನಮ್ಮ ಕಣ್ಣಿಗೆ ಕಾಣಿಸಿಕೊಂಡಿರುವರು. ಹಾಗಾದರೆ ಮತ್ತೇನು ಮಾಡಬೇಕೆಂಬುದು ನಿಮ್ಮ ನಿರ್ಧಾರ ಸಗುನಿ? ಸುಯೋಧನ, ಯುವರಾಜ, ಯಾರು ಏನು ಹೇಳಿದರೂ ಕೇಳಬೇಡಿ.
ಅಯ್ಯವರನ್ನೇ ಸಾಧಿಸಿ ಆಟವನ್ನೇ ಸಾಧಿಸಿ ಸಮರವನ್ನೇ ಸಿದ್ಧ ಮಾಡಿಸಿ. ಅದೊಂದೇ ನಿನ್ನ ಭಾಗ್ಯಕ್ಕೆ ಉಳಿದಿರುವ ನಿರ್ಧಾರ ಸುಯೋಧನ. ನಿಜ ನಿಜ ಮಾವ. ಮೆಚ್ಚಿಸಿ ನಾ ಬರುವೆ ದರೆಯೊಳು ಉಡನ ಸುತನ ಮೆಚ್ಚಿಸಿ ನಾ ಬರುವೆ ದರೆಯೊಳು ಕಡಿಮೆ ರೆಂಬುವ ದರೆಯೊಳಗೆ ಬಿಡೆನು ಪಾರ್ಥನ ಬಿಡು ಪಾರ್ಥನ ಬಿಡೆನು ಪಾರ್ಥನ ಸುಯೋಧನ ಅಣ್ಣ ಕಡಿಮೆ ರೆಂಬುವ ದರೆಯೊಳಗೆ ಬಿಡೆನು ಪಾರ್ಥನ ಬಿಡೆನು ಪಾರ್ಥನ ಬಿಡೆನು ಪಾರ್ಥನ ಎನ್ನ ಸಪದ ಗೈಯದೆ ಬಿಡೆನು ಎನ್ನ ಕುರುಪದೆ ಸುಯೋಧನ ಎನ್ನ ಸಪದ ಗೈಯದೆ ಬಿಡೆನು ಎನ್ನ ಕುರುಪದೆ ಸಮರದೊಳಗೆ ಸಂಭರಿಸದೆ ಬಿಡೆನು ಪಾರ್ಥನ ಸಮರದೊಳಗೆ ಸಂಭರಿಸದೆ ಬಿಡೆನು ಪಾರ್ಥನ ಬಿಡೆನು ಪಾರ್ಥನ ಬಿಡೆನು ಪಾರ್ಥನ ಉಡನ ಸುತನ ಮೆಚ್ಚಿಸಿ ನಾ ಬರುವೆ ದರೆಯಳು ಉಡನ ಸುತನ ಮೆಚ್ಚಿಸಿ ನಾ ಬರುವೆ ದರೆಯಳು ಕಡಿಮೆ ರಿಮುವ ದರೆಯೊಳಗೆ ಬಿಡೆನು ಪಾರ್ಥನ ಬಿಡೆನು ಪಾರ್ಥನ ಬಿಡೆನು ಪಾರ್ಥನ ಸುಯೋಧನ ನಗನೆಂಬ ಬಿರುದು ಅಂಕಿತನಾದ ಹಾ ವರ ಪಾರ್ಥನ ಸಿರ ಬಾರಿಸದೆ ಬಿಡೆನು. ಇದು ಸತ್ಯ ಸುಯೋಧನ, ಇದು ಸತ್ಯ. ಅಣ್ಣ ದುರಾತ್ಮರಾದ ದ್ರೋಹಿಗಳ ಮನೆ ಬಿಡುವ ಈ ಕ್ಷಣ ಅಣ್ಣ ದುರಾತ್ಮರಾದ ದ್ರೋಹಿಗಳ ಮನೆ ಬಿಡುವ ಈ ಕ್ಷಣ ಮನೆ ಬಿಡುವ ಈ ಕ್ಷಣ ಮನೆ ಬಿಡುವ ಈ ಕ್ಷಣ ಅಣ್ಣ ಹುಂಡರನ್ನು ಭೇದಿಸಿ ಚಲೋ ಜಯಿಸಿ ಬರುವನು ಅಣ್ಣ ಹುಂಡರನ್ನು ಭೇದಿಸಿ ಚಲೋ ಜಯಿಸಿ ಬರುವನು ಆದಿ ಮೇಲೆ ಬರುವನು ದುರಾತ್ಮರಾದ ದ್ರೋಹಿಗಳ ಮನೆ ಬರುವ ಈ ಕ್ಷಣ ಮನೆ ಬರುವ ಈ ಕ್ಷಣ ಮನೆ ಬರುವ ಈ ಕ್ಷಣ ಅಣ್ಣ ಆ ಪುಂಡ ಭೀಮನ ಗುಂಡಿಗೆಯನ್ನು ಗುಂಡರಿಸಿ ಚೆಂಡಾಡಲು ಬಿಡುವುದಿಲ್ಲ ಈ ದುರ್ಯಾತನ. ಇದು ಜಿಟ್ಟ ಚಲ, ಇದೊಂದು ಆಚರ. ನಡೆಯಲು ಸಮರ ಸುಯೋಧನ ಆತುರ ಪಡಬೇಡವಯ್ಯ, ಆತುರ ಪಡಬೇಡ. ಈಗಾಗಲೇ ನಿಮ್ಮ ತಂದೆಯವರು ವಿರಾಟ ನಗರದಲ್ಲಿರುವ ಪಾಂಡವರ ಬಳಿಗೆ ರಾಯಭಾರಿಯಾಗಿ ಸಂಜೆಯನ್ನು ಕಳಿಸಿದ್ದಾರೆ. ಅದರ ಫಲಿತಾಂಶ ತಿಳಿದ ಬಳಿಕ ಆ ಯುದ್ಧದ ವಿಚಾರವನ್ನು ಚರ್ಚೆ ಮಾಡೋಣ. ಭಲೆ ಮಾವ ಭಲೆ, ನಿನ್ನ ತಲೆ ಕಲೆಯನ್ನು ತಿಳಿದವನು ನಾನೊಬ್ಬನೇ ಬಲೆ. ನಿನ್ನ ಒಪ್ಪುಂಡ ಈ ಶಕುನಿ ದೇಹ ಋಣ ತೀರಿಸಬೇಡವೇ? ಅದರ ಋಣ ಸಂಪೂರ್ಣ. ನಿನ್ನ ಮಾತನ್ನೇ ಕೇಳೋನು ಮಾವ. ಹೇಳಿದರೇನು? ನಿನ್ನ ಕುಲ ನಾಶವಾಗುವುದು. ಅವರ ಕುಲ ಪಾಂಡವರ ಕುಲವಯ್ಯ, ಪಾಂಡವರ ಕುಲ. ನಡೆಯರಿ ಹೋಗೋಣ. ನಡೆ 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 ಸಾರ್ವಭೌಮ ನಡೆ ನಡೆ ಕುರುಕುಲದ ನಡೆ ಕುರುಕುಲ ಕುರ್ಮಿಯೇ ನಡೆ ಕುರುಡನ ಮಗನೇ ನಡೆ ಕುರುಕುಲ ಕೀಟವೇ ನಡೆ. ಸುಯೋಧನ ಸುಯೋಧನ ನನ್ನನ್ನು ನಿರ್ಣಯಿಸಿ ಎಂದುಕೊಂಡೇನಾ? ನನ್ನನ್ನು ನಿರ್ಣಯಿಸಿ ಎಂದುಕೊಂಡೇನಾ? ಇಲ್ಲ ಇಲ್ಲ, ನಾನೆಂದು ನಿಮ್ಮಪ್ಪನ ಅರಮನೆ ಕಾಲಿಟ್ಟನು ಅಂದೆ ಅಂದೆ ಅದು ಕಾಗೆ ಒಟ್ಟಗೂಡಾಯಿತು, ಮಾರಿ ಒಕ್ಕ ಊರಾಗಿತು. ದುರ್ಯೋಧನ
ಶಕುನಿ ಎಂಬ ಮೂರಕ್ಷರ ಅರ್ಥವೇನಾದರೂ ಬಲ್ಲೆಯಾ? ಶಾ ಶಾ ಎಂದರೆ ಶಕುನಿ, ಕೋ ಎಂದರೆ ಕುರುಕುಲ, ನೀ ಎಂದರೆ ನಿರ್ನಾಮ. ನಿನ್ನ ಕುರುವಂಶವನ್ನು ನಿರ್ನಾಮ ಮಾಡಲು ಒಬ್ಬ ಉಳಿದಿರುವ ನಿನ್ನ ಸೋದರ ಮಾವ ಶಕುನಿ, ನಿನ್ನ ಸರ್ವನಾಶದ ಶನಿ. ಅಧಿಕಾರ ಎಂದು ತಪ್ಪಿ ಮೆರೆಯುತ್ತಿರುವೆನ ಮೂಡ. ಎಷ್ಟು ದಿನ ನಿನ್ನ ಅಧಿಕಾರ? ಅದೆಷ್ಟು ದಿನ ನಿನ್ನ ಅಧಿಕಾರ? ಅಧಿಕಾರ 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 ಮನದಿಂದ ತಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಅದನ್ನು ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದು ನನ್ನ ಮನದಲ್ಲಿ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದು ನನ್ನ ಮನದಲ್ಲಿ. ಆಸೆ ಇದೆ ನಿನ್ನ ಮನದಲ್ಲಿ, ಸರಿಯಾದ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಬಲವಾದ ಶಕ್ತಿ ಇದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ? ಇಲ್ಲ, ನಿನ್ನದು ತಪ್ಪ. ಇದು ನಿನ್ನದು ತಪ್ಪ? ಇಲ್ಲ, ನನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಅಧಿಕಾರ 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 ಮನದಿಂದ ಆ ಭೀಮನಿಗೆ ಬಲಿಯ ಕೊಟ್ಟು ನಾವು ನೋಡು, ದ್ರೋಹಿ ನಾವು ನೋಡುವೆ, ಹಲವ ನಾನು ನೋಡುವೆ. ವೀರಜನವರಿಗೆ ನಿಂತ ವೀರಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಪಾಪಕರ್ಣ. ವೀರಜನವರಿಗೆ ನಿಂತ ವೀರಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣ. ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನ. ಅವನ ಗದೆಯಿಂದ ನಿನ್ನ ತಲೆಯ ಮುಗಿಸಿರುವನು. ಇದು ನಿನ್ನದು ತಪ್ಪ? ಇಲ್ಲ, ನಿನ್ನದು ತಪ್ಪ. ಇದು ನಿನ್ನದು ತಪ್ಪ? ಇಲ್ಲ, ನಿನ್ನದು ತಪ್ಪ. ಅವಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಅಧಿಕಾರ ಅಧಿಕಾರ ಅಧಿಕಾರ